ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತಿನ ನಾವು ಟಾಪಿಕ್ ಯಾವ್ದು ಮಾತಾಡೋಣ ಅಂದರೆ ಓಲಾ S1X ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಓಲಾ S1X ಬಗ್ಗೆ ಮಾತಾಡೋಕ್ಕಿಂತ ಮೊದಲೇ ಅದನ್ನ ಬೈಕ್ನ ಬೈ ಮಾಡ್ಬೋದಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದು ಮಾಡೋಕ್ಕೆ ಮೊದಲೇ ಫಸ್ಟ್ ಓಲಾ S1X ಯಾವ್ದು ಮಾತಾಡ್ತಿದ್ವಿ ಅನ್ನೋದು ನೋಡ್ಕೊ ಬಂದ್ಬಿಡೋಣ. ಆಫ್ಟರ್ ಅದನ್ನ ಬೈ ಮಾಡ್ಬೋದಾ ಇಲ್ವಾ ಅನ್ನೋದನ್ನ ನೋಡೋಣ. ಬೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೋಡೋಣ. ಪ್ರೆಸೆಂಟ್ ಇರೋ ಸಿಚುವೇಶನ್ಗಳು ಇಲ್ಲಿ ಓಲಾನು ಅಷ್ಟು ವಿನು ಬೆಸ್ಟ್ ಇಲ್ಲ ಅಂತ ಹೇಳ್ಕೊಳ್ಬೋದು. ಸೊ ಇವಾಗ ಇದು ನೋಡ್ಕೊಂಡು ಬರೋಣ, ಏನಕ್ಕೆ ಅಷ್ಟು ಬೆಸ್ಟ್ ಇಲ್ಲ ಅಂತ ನಾನು ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಬನ್ನಿ, ಇವಾಗ ನಾವೇನು ನೋಡ್ತಿದ್ದೀವಿ, ಓಲಾ S1X ಇವಾಗ ನಾನು ಹೇಳ್ತಿರೋ ಬೈಕ್ ರಿವ್ಯೂ. ಸೊ ಇದು ಜನರಲ್ ಆಗಿ ನಮಗೆ ಏನಪ್ಪ ಅಂದರೆ 2kWh ಅಂದರೆ ಕಿಲೋ ವ್ಯಾಟ್ ಅವರ್. ಸೊ ಇದರಲ್ಲಿ ರೇಂಜು ಜಾಸ್ತಿ ಆಯ್ತಿದಂಗೆ ಪ್ರೈಜು ಕೂಡ ಜಾಸ್ತಿ ಹೋಗುತ್ತೆ. ಮತ್ತು ನಮಗೆ ಇವಾಗ 80 ಕಿಲೋಮೀಟ್ರಿಗೆ ಚಾರ್ಜ್ ಖಾಲಿ ಆಗೋದು. ಒಂದು KWH ಜಾಸ್ತಿ ಆಯ್ತಿದಂಗೆ ಕಿಲೋಮೀಟ್ರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಜನರಲಾಗಿ ನಾವು 2kWh ನೋಡ್ಬೋದು, 3kWh ನೋಡ್ಬೋದು, 4kWh ಅಂದರೆ ಕಿಲೋ ವ್ಯಾಟ್ ಅವರ್ಸ್ಗಳನ್ನ ನೋಡ್ತಾ ಹೋಗ್ಬೋದು. ಸೊ ಅಂದರೆ ಅದು KWH ಜಾಸ್ತಿ ಆಯ್ತಿದಂಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ಕಿಲೋಮೀಟ್ರ್ ಕೂಡ ಜಾಸ್ತಿ ಸಿಗುತ್ತೆ ನಮಗೆ. ಸೊ ಫಸ್ಟ್ ಇವಾಗ ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ ಅಂದರೆ ಓಲಾ S1X ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅದರಲ್ಲಿ ಬಂದ್ಬಿಟ್ಟಿದೆ 2kWh ಕಿಲೋ ವ್ಯಾಟ್ ಅವರ್ಸ್ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇದು ಆನ್ ರೋಡ್ ಪ್ರೈಸ್ ನಮಗೆ 36,000 ಸಮಥಿಂಗಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ಫ್ಯೂಚರ್ಸ್ಗಳು ಏನು ಕೊಟ್ಟಿರ್ತಾನೆ ನೋಡ್ಕೊಂಡು ಹೋಗ್ಬಿಟ್ರೆ ಇದ್ರದ್ದು ರೇಂಜ್ ಬಂದ್ಬಿಟ್ಟಿದ್ದೆ 108 ಕಿಲೋಮೀಟ್ರ್ ಅಂತ ಕೊಟ್ಟವನೇ. ದೇವ್ರಾನು 108 ಕಿಲೋಮೀಟ್ರ್ ಬರೋದಿಲ್ಲ ಗುರು. 108 ಕಿಲೋಮೀಟ್ರ್ ಬತ್ತದೆ ಅಂದರೆ ಅವನೇ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂದರೆ ಇದು 80-90ರಲ್ಲೇ ಚಾರ್ಜ್ ಖಾಲಿಯಾಗಿ ಮತ್ತೆ ಚಾರ್ಜಿಗೆ ಮಾಡಲೇಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಟಾಪ್ ಸ್ಪೀಡ್ ಒಂದು ಹೇಳ್ಕೊಂಡಿದ್ದಾನೆ. ಟಾಪ್ ಸ್ಪೀಡ್ನ 101 ಅಂತ ಹೇಳಿದ್ದಾನೆ. ಸೊ ಟಾಪ್ ಸ್ಪೀಡ್ ಅಂತೂ ಸರಿಯಾಗಿ ಕೊಟ್ಟಿದ್ದಾನೆ. ಎರ್ರಂಬಿರಿ ತದ್ವ ಹೊಡ್ಕೊಂಡು ಹೋಗ್ಬೋದು. ಸ್ಪೋರ್ಟ್ಸ್ ಬೈಕ್ಗಳು ನುಗ್ಗೋದಿಲ್ಲ, ಆ ರೇಂಜಿಗೆ ನುಗ್ಗುತ್ತೆ. ಸೊ ಜೊತೆಗೆ ಇದರಲ್ಲಿ ಏನಪ್ಪ ಅಂದರೆ ಬ್ಯಾಟ್ರಿ ಕೆಪಾಸಿಟಿ ಆವಾಗಲೇ ನಾವು ನೋಡಾಯಿತು 2kWh ಸಿಗುತ್ತೆ. ಸೊ ಇನ್ನು ಬಂದ್ಬಿಟ್ಟು ಚಾರ್ಜಿಂಗ್ ಎಷ್ಟು ಅವರ್ಸ್ ಆಗುತ್ತೆ, ಕಲರ್ ಯಾವ ಸಿಗುತ್ತೆ ನೋಡ್ಕೊಬರೋಣ. ಇದ್ರಲ್ಲಿ ಬಂದ್ಬಿಡುತ್ತೆ 5 ಕಲರಲ್ಲಿ ನಾವು ನೋಡ್ಬೋದು. ಜೊತೆಗೆ ಇದ್ರ ರೇಂಜ್ ಆಗಲೇ ನೋಡ್ದಂಗೆ 108 ಅಂತ ಹೇಳೋಣ, ದೇವ್ರ ಹಣ ಅಷ್ಟು ಬರೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ kg ವೆಯ್ಟ್ ಬಂದ್ಬಿಟ್ಟಿದೆ 105 kg ಸಿಗುತ್ತೆ. ಮತ್ತು 5 ಅವರ್ಸ್ ಚಾರ್ಜಿಂಗ್ ಹಾಕಬೇಕು ಅಂತ ಹೇಳಿದ್ದಾನೆ. ಸೊ ಇದು ಒಂದು ಫುಲ್ ಚಾರ್ಜ್ ಆಗಬೇಕು ಅಂದ್ರೆ 5 ಅವರ್ಸ್ ಚಾರ್ಜ್ ಕೊಂಡ್ಕೋಬೇಕು. ಸೊ ರೇಟೆಡ್ ಪವರ್ ಬಂದ್ಬಿಟ್ಟು 5.5 ಕಿಲೋವ್ಯಾಟ್ ಸಿಗುತ್ತೆ KWH. ಮತ್ತು ಅದ್ರ ಜೊತೆಗೆ ಸೀಟ್ ಹೈಟ್ ಬಂದ್ಬಿಟ್ಟು 791 mm ಬರುತ್ತೆ. ಸೊ ಮೊಫೆಟೋದಲ್ಲಿ ಏನೂ ಇಲ್ಲ ಗುರು, ಆರಾಮಾಗಿ ಕಂಫರ್ಟಬಲಾಗಿ ಲೆಂತಿ ಇಲ್ಲ ಅಂದ್ರೂ ಯೂಸ್ ಮಾಡ್ಕೊಳ್ಬೋದು. ಕಲರ್ ವೈಸ್ ನೋಡಿದಂಗೆ ನಾವು 5 ಕಲರಲ್ಲಿ ನೋಡ್ಬೋದು, ರೆಡ್ಡು, ಬ್ಲೂ, ಬ್ಲ್ಯಾಕು ಮತ್ತು ವೈಟ್ ಕಲರು, ಒಂದು ಬಿಸ್ಕೆಟ್ ಕಲರ್ ನೋಡ್ತಾ ಹೋಗ್ತೀವಿ ನಾವು. ಸೊ ಜೊತೆಗೆ ಇದು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 7 kWh ಮತ್ತು ರೇಟೆಡ್ ಪವರ್ ಬಂದ್ಬಿಟ್ಟು 5.5 kWh ಸಿಗುತ್ತೆ. ಮತ್ತು ಇನ್ನೇನಪ್ಪ ಅಂದರೆ ಜನರಲ್ ಆಗಿ ಇದರಲ್ಲಿ ಇಷ್ಟೇ ಇವನು ಕೊಡೋದು ಫ್ಯೂಚರ್ಸು, ಬೇರೆ ಇನ್ನೇನು ಗೊತ್ತಿಲ್ಲ. ಚಾರ್ಜಿಂಗ್ ಟೈಮಿಂಗ್ ಅವರ್ಸ್ ಬಂದ್ಬಿಟ್ಟು 5 ಅವರ್ಸ್ ಕೊಟ್ಟಿದ್ದಾನೆ. ಮತ್ತು ಇದರಲ್ಲಿ ಬ್ರೇಕಿಂಗ್ ಸಿಸ್ಟಮ್ CBS ಇರುತ್ತೆ. ಯಾವುದ್ರದ್ದು ಇದ್ರದ್ದು ಫ್ರಂಟ್ ಬ್ರೇಕ್ ಬಂದ್ಬಿಟ್ಟಿದೆ ಡ್ರಮ್ ಟೈಪಲ್ಲಿ ಸಿಗುತ್ತೆ ನಮಗೆ. ಇವಾಗ ನಾವು ಯಾವ ಬೈಕ್ ಬಗ್ಗೆ ಮಾತಾಡ್ತಿದ್ವಿ ಅದ್ರದ್ದು ಅಷ್ಟೇ ನಾನು ಇವಾಗ ಹೇಳ್ತಾ ಇರೋದು. ಮತ್ತು ಇದ್ರದ್ದು ಬ್ಯಾಟ್ರಿ ವ್ಯಾರಂಟಿ ಏನು ಹೇಳ್ಕೊಂಡಿದ್ದಾನೆ ಇವನು ಅಂದರೆ 3 years ಹೇಳಿದ್ದಾನೆ. ಮತ್ತು ಇಲ್ಲಾಂದರೆ 50,000 ಕಿಲೋಮೀಟ್ರ್ವರೆಗೂ ಅಂತ ಹೇಳ್ಕೊಂಡಿದ್ದಾನೆ. ಮೋಟರ್ ವ್ಯಾರಂಟಿ ಅಷ್ಟೇ 3 years ಕೊಟ್ಟಿದ್ದಾನೆ. ಸೊ ಜೊತೆಗೆ ಇದರಲ್ಲಿ ನಾವೇನು ನೋಡ್ತಿದ್ದೀವಿ, ಡಿಜಿಟಲಿ ಡಿಸ್ಪ್ಲೇ ಸಿಗುತ್ತೆ. ಡಿಜಿಟಲಿ ಮಾತ್ರ ಫೋನಲ್ಲೂ ಇರೋದಿಲ್ಲ ಫ್ಯೂಚರ್ಸು. ಅಷ್ಟು ಫ್ಯೂಚರ್ಸ್ ತಂದ್ಬಿಟ್ಟು ಈ ಡಿಸ್ಪ್ಲೇಲಿ ಡಿಜಿಟಲಿ ಸರಿಯಾಗಿ ತುಂಬಿಡ್ತಾನೆ. ಅವ್ನಿಗೆ ಏನೇನು ಬೇಕು ಅದೆಲ್ಲ ಸರಿಯಾಗಿ ತುಂಬಿದ್ದಾನೆ. ಫೋನಲ್ಲಿ ಏನು ಸಿಗುತ್ತೋ ಅದೆಲ್ಲ ಇದರಲ್ಲೇ ಸಿಕ್ಬಿಡ್ಬೇಕು. ಮೇ ಬಿ ಅವನು ಏನು ಅಂದರೆ ಈ ಡಿಜಿಟಲ್ ಡಿಸ್ಪ್ಲೇ ನೋಡೇನೆ ಅಟ್ರಾಕ್ಷನ್ ಆಗಲಿ ಅಂದ್ಬಿಟ್ಟು ಏನಾರು ಮಾಡೋನೆ ಈ ಮನೆಯೊಳ ಕೆಲಸನ ಅಂತ ಅವನಿಗೆ ಗೊತ್ತಿರುತ್ತೆ. ಸೊ ಹೋಗ್ಬಿಟ್ಟು ಅವ್ರ ಡಿಸೈನರ್ಗಳನ್ನೇ ಕೇಳಬೇಕಾಗುತ್ತೆ ನಾವು. ಮತ್ತು ಇದರಲ್ಲಿ ಏನಂದರೆ ಡಿಜಿಟಲ್ ಡಿಸ್ಪ್ಲೇ ಟೈಪ್ ಬಂದ್ಬಿಟ್ಟು LCD ಸಿಗ್ತಾ ಹೋಗುತ್ತೆ ನಾವು ಇವಾಗ ಮಾತಾಡ್ತಿರೋ ಬೈಕಲ್ಲಿ. ಮತ್ತು ಅದು 4.3 inches ಇರುತ್ತೆ. ದೆನ್ ಇದರಲ್ಲಿ ಇನ್ನೇನು ಇಲ್ಲ. ಮತ್ತು ಇನ್ನು LED ಲೈಟ್ ಅಂತ ಮುಂದೆಗಡೆ ನಮ್ಗೆ ಕೊಟ್ಟೇ ಇರ್ತಾರೆ, ನೋಡಿರ್ತೀವಿ ನಾವು. ಅದ್ರ ಜೊತೆಗೆ ಇದರಲ್ಲಿ ಇನ್ನೇನು ಮಣ್ಣು ಏನು ಕೊಟ್ಟಿಲ್ಲ ಗುರು ಇವನು. ಬಟ್ ಇನ್ನೊಂದೇನು ಅಂದರೆ ಬೈಕು ಪ್ರೆಸೆಂಟ್ ಇರೋ ಸಿಚುವೇಶನಲ್ಲಿ ಅಷ್ಟು ಅಂತ ಹೇಳ್ಬೋದು. ಅದರಲ್ಲೂ ಓಲಾ ಅಂತೂ ಫುಲ್ಲು ಅಷ್ಟು ಗುರು. ಏನಕ್ಕೆ ಓಲಾ ಅಷ್ಟು ಅಂತ ಹೇಳ್ತಿದ್ದೀನಿ ಅಂದರೆ, ಸೊ ನಾನು ನನ್ನ ಫ್ರೆಂಡ್ ಹತ್ರನೇ ಒಂದು 2 years ಆಗಿದೆ ಅವ್ನು ತಗೊಂಡು. ಅವ್ನು ಹೇಳಿರೋ ಪ್ರಕಾರ ಏನಂದ್ರೆ ತುಂಬ ಕಂಪ್ಲೇಂಟ್ಗಳು ಬರ್ತಿರ್ತವೆ. ಸೊ ಹಂಗಾಗಿ ತುಂಬ ಅಷ್ಟು ಅಂತ ಹೇಳ್ತಾನೆ. ಮತ್ತು ಅದರಲ್ಲಿ ಕೆಲವು ಜನರಲಾಗಿ ನಾನು ಅವ್ನ ಬೈಕ್ ನೋಡಿರೋ ಪ್ರಕಾರ, ನಾನು ಡ್ರೈವ್ ಮಾಡಿರೋ ಪ್ರಕಾರ ಬೆಸ್ಟ್ ಏನಪ್ಪ ಅಂದರೆ ಡಿಜಿಟಲ್ ಡಿಸ್ಪ್ಲೇ. ನಾನು ಆವಾಗಲೇ ಏನು ಹೇಳಿದೆ, ಇದ್ರ ಮುಂದೆಗಡೆ ನಮಗೆ ಈ ಆ್ಯಂಡ್ರಾಯ್ಡ್ ಫೋನ್ ಕೂಡ ಏನು ಬೇಕಾಗಿಲ್ಲ ಗುರು.
ಆ ರೇಂಜ್ಗೆ ಡಿಜಿಟಲ್ ಡಿಸ್ಪ್ಲೇಗಳು ಕೊಟ್ಟಿರ್ತಾನೆ, ನ್ಯಾವಿಗೇಷನ್ ಎಲ್ಲ ಆ ರೇಂಜ್ ಕೊಟ್ಟಿರ್ತಾನೆ. ಸೊ ಸ್ಪೀಕರ್ ಇಲ್ದೇ ಏನೋ ಸಾಂಗ್ ಕೇಳ್ಕೊಂಡು ಹೋಗ್ಬೋದು, ನಮ್ಗೆ ಯಾವುದೇ ಥರದ ಎಕ್ಸ್ಟ್ರಾ ಅಡಿಷ್ನಲ್ ಡೆಪ್ತ್ಗಳು ಇರ್ತಾನೆ ಸಾಂಗ್ ಎಲ್ಲ ಕೇಳ್ಕೊಂಡು ಹೋಗ್ಬೋದು. ಆ ಥರ ಸೆಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದಾನೆ. ಬ್ಲೂಟೂತ್ ಆಪ್ಷನ್ ಎಲ್ಲ ಆ ರೇಂಜ್ ಇದೆ, ಮತ್ತು ಮ್ಯಾಪ್ ರೂಟಿಂಗ್ ಎಲ್ಲ ಇದೆ. ಈ ಕೆಲವು ಅಟ್ರಾಕ್ಷನ್ಗಳು ಕೊಟ್ಟಿದ್ದಾನೆ, ಲುಕ್ ವೈಸಲ್ಲೂ ಅಷ್ಟೇ ಭಯಂಕರ ಅಟ್ರಾಕ್ಷನ್ ಆಗಿದೆ. ಸೊ ಇನ್ನೇನಪ್ಪ ಅಂದರೆ ಅಮೌಂಟಲ್ಲೂ ಒಂದು ರೇಂಜ್ಗೆ ಓಕೆ. ಅಂದರೆ ನಾವು KWH ಕಿಲೋವ್ಯಾಟ್ ಅವರ್ಸ್ ಜಾಸ್ತಿ ಆಗ್ತಿದ್ದಂಗೆ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಆ ರೇಂಜಿಗೆ ಓಕೆ. ಬಟ್ ಇದರಲ್ಲಿ ನೆಗೆಟಿವ್ ಏನಪ್ಪ ಅಂದರೆ ಸರ್ವಿಸ್ ಇದೆಯಲ್ಲ, ಅಷ್ಟು ಅಂದರೆ ಅಷ್ಟು ಸರ್ವಿಸ್ ಪಾಯಿಂಟ್ಗಳೇ ಕಮ್ಮಿ. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಒಳ್ಳೆ ತೆಗೆದು ತುಂಬಿಟ್ಟಿದ್ದಾನೆ, ಲಕ್ಷ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಕ್ಕಿದ್ದಾನೆ ಅಂದರೆ ಅದಕ್ಕೆ ಒಂದು 10 ಸರ್ವಿಸ್ ಪಾಯಿಂಟ್ ಕೂಡ ಇಕ್ಕಿಲ್ಲ ಇವನು ವೇಗತೆಗೆ. ಸೊ ಅದು ಒಂದು ಆಗಿದೆ. ಮತ್ತು ಬ್ಯಾಟ್ರಿ ಪಿಕಪ್ ಏನಪ್ಪ ಅಂದರೆ 2 ಇಯರ್ಸ್ ಇದ್ದಂಗೆ ವೀಕ್ ಆಗುತ್ತೆ, ಡೌನ್ ಆಗುತ್ತೆ, ಮೈಲೇಜ್ ಆಟೋಮೆಟಿಕ್ ಡೌನ್ ಆಗಿಬಿಡುತ್ತೆ. ಸೊ ಜೊತೆಗೆ ಈ ಸರ್ವಿಸ್ಗಂತೂ ಹೋಯ್ತು ಅಂದರೆ 1 ವೀಕ್ ಆದ್ರೂ ಸಿಗೋದಿಲ್ಲ ಅನ್ನೋ ರೇಂಜ್ಗೆ ಹೇಳ್ತಾನೆ ನಮ್ಮ ಹುಡುಗನೇ. ಸೊ ಅವನದು ಏನಪ್ಪ ಇನ್ನೂ ಒಂದು ಮೈನಸ್ ಪಾಯಿಂಟ್ ಅಂದರೆ ಬೆಲ್ಟು. ಯಾವಾಗಂದ್ರೆ ಅವಾಗ ಬ್ರೇಕ್ ಆಗ್ತಿರುತ್ತೆ, ಬೆಲ್ಟ್ ಎಲ್ಲ ಅಂದ್ರೆ ಹೊಡ್ಕ ಹೋಗುತ್ತಂತೆ. ಸೊ ಸ್ಟಾರ್ಟಿಂಗ್ ಒಂದು ರೇಂಜ್ಗೆ ಯೂಸ್ ಆಯಿತು ಗುರು, 1 ಇಯರ್ 1.5 ಇಯರ್ ಚೆನ್ನಾಗಿತ್ತು. ಆಫ್ಟರ್ ರೀಪ್ಲೇಸು ಅಂದರೆ ಅದು ಚೆನ್ನಾಗಿರೋ ಕಂಪ್ನಿ ಬೆಲ್ಟೇ ಹಾಕಿಸ್ತೀನಿ ಗುರು, ಆದ್ರೂ ಒಂದು 8 ಮಂತಲ್ಲೆಲ್ಲ ಮತ್ತೆ ರಿಟರ್ನ್ ಹೋಗಿದೆ, ಒಂದು ಬೆಲ್ಟು ಆಗಿದೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ನೋಡ್ಕೊಂಡು ಹೋದರೆ ಸೊ ತುಂಬ ಇದೆ ಗುರು. ಇವಾಗ ಪ್ರೆಸೆಂಟ್ ಓಲಾದವ್ರು ಏನಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರು ಸೇಲ್ಸಿಂಗ್ ಹೆಂಗೆ ಮಾಡ್ತಾರೋ ಸೇಲ್ಸಿಂಗ್ ಗುರು ಒಳ್ಳೆ ಕಡಲೆಪುರಿ ಮಾರ್ದಂಗೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮಿಕ್ಸ್ಚರ್ ರೆಡಿ ಮಾಡ್ತಾ ಇಲ್ಲ ಇವರು, ಮೀನ್ಸ್ ಸರ್ವಿಸ್ ಸೆಂಟರ್ಗಳು ರೆಡಿ ಮಾಡ್ತಿಲ್ಲ. ಬರೀ ಪುರಿ ತಗೊಂಡು ಟೇಸ್ಟ್ ಇರೋದಿಲ್ಲ ಗುರು, ಮಿಕ್ಸ್ಚರ್ ಇಲ್ಲ ಅಂದಾಗ ಪುರಿ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ. ಸೊ ಅದೇ ಥರ ಇವರು ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಮಾಡ್ತಾರೋ ಸರ್ವಿಸು ಕೂಡ ಅಷ್ಟೇ ಕೊಡಬೇಕು, ಅದೇ ಸ್ಪೀಡಲ್ಲಿ ಮಾಡಬೇಕು. ಸೊ ಅವಾಗ ಒಂದು ರೇಂಜಿಗೆ ಓಕೆ. ಜೊತೆಗಿರಲಿ ಏನಪ್ಪ ಅಂದರೆ ಮೈಲೇಜು ಹೆವಿ ರಿಡಕ್ಷನ್ ಆಗುತ್ತೆ, ಬೇಗ ಡೌನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಓಲಾ ಕಂಪ್ನಿಯವರು ಏನು ಮಾಡಬೇಕು ಅಂದರೆ ಇಂಥ ಕೆಲವು ಮೈನಸ್ ನೆಗೆಟಿವ್ ಪಾಯಿಂಟ್ ಏನಿದೆ ಅದನ್ನು ತುಂಬ ಕ್ಲಿಯರ್ ಮಾಡ್ಕೊಳ್ಬೇಕು. ಆವಾಗ ಒಂದು ಸ್ವಲ್ಪ ಬೈ ಮಾಡೋರಿಗೆ ಕಸ್ಟಮರ್ಗಳು ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಸ್ಪೀಡ್ ಫಾಸ್ಟ್ ಚಾರ್ಜಿಂಗ್ ಏನಂತ ಇರುತ್ತೆ ಅದು ಜನರಲಾಗಿ ನಮ್ಗೆ ಇವಾಗ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ, ತುಂಬ ರೇರ್ ಗುರು. 100ಗೆ 1% ಸಿಗ್ತಾ ಇಲ್ಲ. ಸೊ ಆ ಒಂದು ಪವರ್ ಪಾಯಿಂಟ್ಗಳು ಏನು ಮಾಡಬೇಕು ಅಂದರೆ ಇವಾಗ ಜನರಲ್ಲಾಗಿ ಇಂಡಿಯನ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಿರೋ ಪ್ರಕಾರ ಎಲೆಕ್ಟ್ರಿಕಲ್ ವೆಹಿಕಲ್ ಒಳ್ಳೇದೇನೆ ಫ್ಯೂಚರ್ಸಲ್ಲಿ. ಏನಕ್ಕೆ ಅಂದರೆ ಅದರಲ್ಲಿ ಪೊಲ್ಯೂಷನ್ ಅವಾಯ್ಡ್ ಮಾಡ್ಬೋದು ಒಂದು, ಜೊತೆಗೆ ಅಷ್ಟೊಂದು ಸೌಂಡ್ ಎಫೆಕ್ಟ್ ಏನಿರೋದಿಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಲಿ ಆಗಿದೆ ಗುರು. ಏನಕ್ಕೆ ಫ್ರೆಂಡ್ಲಿ ಅಂದರೆ ಡ್ರೈವಿಂಗಲ್ಲೂ ಕಂಫರ್ಟೇಬಲ್ ಆಗಿದೆ, ಜೊತೆಗೆ ಪೊಲ್ಯೂಷನ್ ಫ್ರೆಂಡ್ಲಿ ಆಗಿದೆ. ಹಂಗಾಗಿ ಇದನ್ನು ಬೈ ಮಾಡ್ಬೋದು. ನೆಕ್ಸ್ಟು ಫ್ಯೂಚರ್ಸಲ್ಲಿ ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಬೆಸ್ಟೇನೆ. ಬಟ್ ಅದರಲ್ಲಿ ಇರೋ ಮೈನಸ್ ನೆಗೆಟಿವ್ ಪಾಯಿಂಟ್ಗಳ ಕ್ಲಿಯರ್ ಮಾಡ್ತು ಅಂದರೆ ಬೆಸ್ಟ್ ಆಗುತ್ತೆ. ಇಲ್ಲ ಅಂದರೆ ನೆಗೆಟಿವ್ ಏನಂದರೆ ಸುಮ್ಮನೆ ಹೀಟ್ ಆಗಿದೆ ಹಿಂಗೇನೆ ಫೈರ್ ಆಗೋದು, ಬ್ಲಾಸ್ಟ್ ಆಗೋದು, ಬ್ಯಾಟ್ರಿ ಬ್ಲಾಸ್ಟ್ ಆಗೋದು. ಸೊ ಗಾಡಿ ಎಲ್ಲಂದ್ರಲ್ಲಿ ನಿಂತ್ಕೊಳ್ಳೋದು, ಕಿಕ್ ಸ್ಟಾರ್ಟ್ ಆಗದೆ ಇರೋದು, ಕಿಕ್ ಅಂತೀನಿ ಸೆಲ್ಫ್ ಸ್ಟಾರ್ಟ್ ಆಗದೆ ಇರೋದು. ಸೊ ಈ ಥರ ಎಲ್ಲ ನೆಗೆಟಿವ್ ಎಲ್ಲ ಇವರು ಕ್ಲಿಯರ್ ಮಾಡ್ಕೊಬಂದರು, ಶಾರ್ಟ್ ಔಟ್ ಮಾಡ್ಕೊಬಂದರು ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇದಕ್ಕೆ ಒಳ್ಳೆ ಫ್ಯೂಚರ್ ಇದೆ. ಸೊ ನೆಕ್ಸ್ಟ್ ಬೈ ಮಾಡೋರ್ಗು ಅಷ್ಟೇ ತುಂಬ ಯೂಸ್ಫುಲ್ ಆಗ್ತಿರುತ್ತೆ. ಸೊ ಓಲಾದದು ತುಂಬ ಕ್ಲಿಯರಾಗಿ ಈ ಏನಿದೆ ಸರ್ವಿಸ್ ಸೆಂಟ್ರ್ಗಳು ಅದನ್ನು ಮೇನ್ ಇಂಪಾರ್ಟೆಂಟಾಗಿ ಲೊಕೇಟ್ ಮಾಡೋದು ಕಲ್ತ್ಕೋಬೇಕು. ಸೊ ಅದನ್ನು ಬಿಟ್ಟರೆ ಅವ್ರಿಗೆ ಆಮೇಲೆ ನೋಡ್ಕೊಳ್ಳೋಣ. ಸೊ ಯಾವುದೇ ಆದರೂ ಅಷ್ಟೇ ಮೈಲೇಜು ಹೇಳೋ ಅಷ್ಟು ಸಿಗೋದಿಲ್ಲ ನಮಗೆ. ಯಾವುದೇ ಆಗಿರಲಿ, ಓಲಾನೇ ಆಗಿರಲಿ, ಚೇತಕ್ಕೆ ಆಗಿರಲಿ, ಮತ್ತು ಯುಕ್ಯುಬೆ ಆಗಿರಲಿ, ಎನಿ ಒನ್ EV ವೆಹಿಕಲ್ಸ್ ಏನಿದೆ ಪ್ರೆಸೆಂಟ್ ಸಿಚುವೇಶನ್ಗಳಲ್ಲಿ ಅವೆಲ್ಲನೂ ಮೈಲೇಜಲ್ಲಿ ಇನ್ಕ್ರೀಸ್ ಮಾಡಲೇಬೇಕು. ಈಗ ಒಂದು ಚಾರ್ಜಿಂಗಲ್ಲಿ ನಾವು ಎಲ್ಲೋ ಒಂದು 100 ಹೋಗ್ಬಿಟ್ಟಿದ್ದೆ, 100 ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಹೀಟ್ ಆಗಿಬಿಡುತ್ತೆ ಗಾಡಿ. ಸೊ ಬ್ಯಾಟ್ರಿ ಯಾವಾಗ ಬೇಕಾದ್ರೂ ಫೈರ್ ಆಗೋದು, ಬ್ಲಾಸ್ಟ್ ಆಗೋದು ಆಗ್ಬೋದು. ಸೊ ಹಂಗಾಗಿ ಅದರಲ್ಲಿ ಇನ್ನೂ ತುಂಬ ಇವರು ಪ್ರಿಕಾಷನ್ಗಳು ಕೊಡಲೇಬೇಕು. ಸೊ ಅದ್ರ ಬಗ್ಗೆ ಇನ್ನೂ ಏನೋ ಅಪ್ಗ್ರೇಡ್ ಮಾಡಬೇಕು, ಅದನ್ನು ಗಮನ ಹರಿಸ್ಬೇಕು. ಜೊತೆಗೆ ಇವಾಗ ಪ್ರೆಸೆಂಟ್ ಇರೋ ಸಿಚುವೇಶನಲ್ಲಿ ಓಲಾ ಅಷ್ಟಿದೆ, ತಗೊಳೋಕ್ಕಿಂತ ಸುಮ್ಮನಿರೋದು ಮೇಲು. ಸೊ ಏಕೆಂದರೆ ಇನ್ನೂ ಅಪ್ಗ್ರೇಡ್ ಆಗಲಿ. ಇವಾಗ ನಾವೇನು ನೋಡ್ತೀವಿ ಅವಾಗೆಲ್ಲ Gen 1 Gen 2 ಅಂದ್ಬಿಟ್ಟಿದ, ಆಮೇಲೆ S1 S2 S3 ಬಿಟ್ಟ, ಇವಾಗ ಪ್ರೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಒಂಥರ ಐಫೋನಲ್ಲಿ ಬಿಡ್ತಾರಲ್ಲ 12 Pro 11 Pro 15 13 16 17 Pro ಈ ಥರ ಏನಿದೆ 11 12 13 14 15 Pro ಈ ಥರ ಏರ್ಕೊಂಡು ಹೋದಂಗೆ ಇದರಲ್ಲಿ ಏರ್ಕೊಂಡು ಹೋಗಿದೆ. ಆ ಏರ್ಕೊಂಡು ಹೋಗೋಕೆ ಮೊದಲೇ ಇದರಲ್ಲಿರೋ ನೆಗೆಟಿವ್ ಪಾಯಿಂಟ್ಗಳು ಕ್ಲಿಯರ್ ಮಾಡಿದ್ರೆ ಆಫ್ಟರ್ ಬೈ ಮಾಡೋರ್ಗು ಕಸ್ಟಮರ್ಗಳೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತಗೊಂಡಿದ್ಗೂ. ಸೊ ಜೊತೆಗೆ ಇನ್ನೊಂದು ನೆಗೆಟಿವ್ ಏನಪ್ಪ ಅಂದರೆ ಇದರಲ್ಲಿ 4-5 ಇಯರ್ಸ್ ಆದಮೇಲೆ ಆಟೋಮೆಟಿಕ್ಕು ಬ್ಯಾಟ್ರಿ ಹೋಗ್ತಾ ಇರ್ತವೆ. ಸೊ ನಾವು ಏನು 3 ಇಯರ್ಸಿಂದ ಪೆಟ್ರೋಲ್ ಅಮೌಂಟ್ ಸೇವ್ ಮಾಡಿರ್ತೀವೋ ಅದು ಒಂದೇ ಸಲ ಇಲ್ಲಿ ಬ್ಯಾಟ್ರಿ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದೇ ನೆಗೆಟಿವ್ ಇದರಲ್ಲಿ ಮೇಯ್ನಾಗಿ. ಸೊ
ಇದು ಲೆಂತಿ ಆಗಿಬಿಡುತ್ತೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟು ಆದಷ್ಟು ಈ ಬಗ್ಗೆ ಹಾಕೊಂಡು ಬಡಿತಾ ಹೋಗೋಣ ಬಾಯಿಗೆ ಬಂದಷ್ಟು ಅನ್ನೋದಕ್ಕಿಂತ ಇದರಲ್ಲಿ ಏನಂದರೆ ನಾನು ಜನರಲ್ಲಾಗಿ ಕೇಳಿ ಒಂದಷ್ಟು ಇನ್ಫಾರ್ಮೇಷನ್ ತಗೊಂಡೇ ಕ್ಲೀನಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದು. ಸೊ ಹಂಗಾಗಿ ಈಗಿರೋ ಪ್ರೆಸೆಂಟ್ ವರ್ಷನಲ್ಲಿ ಇನ್ನೂ ತುಂಬ ಅಪ್ಡೇಟ್ ಮಾಡಬೇಕು ವಿನ. ಸೊ ಆಫ್ಟರ್ ಓಕೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬಾಯ್.